ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ 1996 ರಿಂದ 1997ನೇ ಇಸ್ವಿಯ ಬ್ಯಾಚ್ ವತಿಯಿಂದ ಅಗ್ನಿಕುಂಡ ಲೋಕಾರ್ಪಣೆ ಮಾಡಲಾಯಿತು. ಸುಲೇಪೇಟ್ ಗ್ರಾಮದ ಐತಿಹಾಸಿಕ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತವಾಗಿ ಸತತ 1 ತಿಂಗಳ ಕಾಲ ವೀರಭದ್ರೇಶ್ವರ ಜಾತ್ರೆ ಜರುಗುತ್ತದೆ. ಇದರ ಪ್ರಯುಕ್ತವಾಗಿ 96 ಮತ್ತು 97ನೇ ಬ್ಯಾಚ್ ವತಿಯಿಂದ ಹೊಸದಾಗಿ ನೂತನವಾಗಿ ಅಗ್ನಿಕುಂಡ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಂದು ಒಟ್ಟು 60 ಸದಸ್ಯರು ಭಕ್ತ ಬಳಗದವರು ಸೇರಿ ಅಗ್ನಿಕುಂಡ ನಿರ್ಮಿಸಲು ಮುಂದಾದರು. ಪೂಜ್ಯರಿಂದ ರಿಬ್ಬನ್ ಕಟ್ ಮಾಡುವ ಮೂಲಕ ಅಗ್ನಿಕುಂಡ ಉದ್ಘಾಟಿಸಿದರು. ಪ್ರತಿ ವರ್ಷ ಯಥಾರೀತಿಯಾಗಿ ಅಗ್ನಿಕುಂಡ ತುಳಿಯೋದು ಮುಂದುವರಿಯುತ್ತಾನೆ ಬಂತು. ಆದರೆ ಅಗ್ನಿಕುಂಡದ ಸಮೀಪ ನುಗ್ಗಲು ಅಡಚಣೆ ಆಗುತ್ತಿರುವುದು ಬೆನ್ನಲ್ಲೇ ಇದನ್ನ ಅರಿತ ಭಕ್ತ ಬಳಗದವರು ಸುಮಾರು ವರ್ಷಗಳಿಂದ ಭಕ್ತರ ಕನಸು ನನಸು ಆಗಿದೆ ಎಂದು ಜೈನ್ ಶಿಲ್ವಂತ್ ಅವರು ಹೇಳಿದರು. वीरभद्रेश्वर महाराज की जय, जय मंगलम वीरभद्रेश्वर गुड़ी ಆಯ್ತಾಯ್ತು ಓದಿ ಇಕ್ಕಿ ಬಿಡು ಅಲ್ಲೇ ಅದು ಅಲ್ಲಿ ಲಕ್ಷ ತಗೋಬಹುದು. ಹಾ ಉದ್ಘಾಟನೆ ಮಾಡಿ ಇಲ್ಲಿ ನೋಡ್ರ ಜೈನ್ ಶಿಲ್ವಂತ್ ರಾಜ್ಕುಮಾರ್ ಕಂಬಾರ್ ಮಾತನಾಡಿದರು. ಅವರು ಮುಖ್ಯ ಅತಿಥಿಗಳಂತ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು. ಈ ಶುಭ ಸಂದರ್ಭದಲ್ಲಿ ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆ. 1996, 97 ನಮ್ಮ ದರ್ಶನವರು 30 ವರ್ಷದ ಹಿಂದೆ 30 ವರ್ಷ ಹಿಂದೆ ನಾವೆಲ್ಲ ಮೀಟ್ ಆಗಿದ್ದೀವಿ. ಇವತ್ತೆಲ್ಲರೂ ನಾವು ಮೀಟ್ ಆಗಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಇದು 3-4 ವರ್ಷದ ನಮ್ಮ ಕನಸಿತ್ತು ಇದು ಮಾಡಬೇಕಂತ, ಆದರೆ ಈಡೇರಲಿಲ್ಲ. ಇವತ್ತು ಆ ಸಂದರ್ಭ ಕೂಡಿ ಬಂದಿದೆ. ಇವತ್ತೆಲ್ಲ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ಇಲ್ಲ, ಗ್ರಾಮ ವೀರಭದ್ರೇಶ್ವರ ಭಕ್ತರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ನೀವು ವಿಶೇಷತೆಯಾಗಿ ಅಗ್ನಿಕುಂಡದಲ್ಲಿ ಮಾಡಬೇಕಂತ ಇದು ಮಾಡಿದ್ದೀರಾ. ಅದಕ್ಕೆ ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಎಷ್ಟೋ ವರ್ಷದಿಂದ ನೋಡ್ತಾ ಬರ್ತಾ ಇದ್ದೇವೆ ನಾವು. ಇದು ಅಲ್ಲಿ ಇಲ್ಲಿ ಕಟ್ಟಿಗೆ ಹೋಳಿ ಎಲ್ಲ ಇದು ಮಾಡ್ತಾ ಇದ್ರು. ಅದೆಲ್ಲ ಒಂದೊಂದು ವರ್ಷಕ್ಕೊಂದ್ಸಲ ಅದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಎಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಆ ಸಲಕ್ಕೆ ಜನಗಳಿಗೆ ತೊಂದರೆ ಆಗ್ಬಿಡ್ದು, ಎಲ್ಲ ಆರಾಮಾಗಿ ನಮ್ಮ ಅಗ್ನಿ ಪ್ರವೇಶ ಆಗ್ಬೇಕಂತ ತಿಳ್ಕೊಂಡು ಈ ಉದ್ದೇಶದಿಂದ 97ನೇ ಇಸ್ವಿಯ ಒಟ್ಟು ಗೆಳೆಯರ ಬಳಗ ಎಷ್ಟು ಸದಸ್ಯರಿದ್ರೆ ಅಂತ ಸುಮ್ಮನೆ ಅಂದಾಜು? 60 ಜನ. 60 ಜನ. ಓಕೆ, ಧನ್ಯವಾದ. ಕೃಪೆಯಿಂದ ಇಂದು ಸುಲೇಪೇಟ್ ಗ್ರಾಮದಲ್ಲಿ ಅಗ್ನಿಕುಂಡ ಹೊಸದಾಗಿ ನಿರ್ಮಾಣ ಆಗಿದೆ. ವೇದಿಕೆ ಮೇಲೆ ಆಶೀರ್ವದಿಸಿದಂಥ ಎಲ್ಲ ಗುರುಗಳಿಗೂ ಮತ್ತು ಊರಿನ ಗಣ್ಯರಿಗೂ ನಮ್ಮ 97, 96 ಬ್ಯಾಚ್ ವತಿಯಿಂದ ಅವರಿಗೆ ನಮಸ್ಕಾರಗಳು. ಅದೇ ರೀತಿ ನಮ್ಮದು ಭಾಳ ದಿವಸದಿಂದ ಕನಸಾಗಿತ್ತು ಇದು ಮಾಡ್ಬೇಕಂತ. ವೀರಭದ್ರೇಶ್ವರ ಜಾತ್ರಾ ನಮ್ಮಲ್ಲಿ ಸುಲೇಪೇಟದಲ್ಲಿ ಭಾಳ 1 ತಿಂಗಳ ಕಾಲ ನಡೆಯುತ್ತೆ. ಇದು ಕೆಲವೊಂದು ಸಮಸ್ಯೆಗಳು ಆಗ್ತಾ ಇದ್ದು, ಅಗ್ನಿಕುಂಡ ಪ್ರವೇಶ ಮಾಡ್ಬೇಕಂದ್ರೆ ಭಾಳ ಜನ ಬಿದ್ದಿದ್ದು, ಇದೆಲ್ಲ ಜನರಿಗೆ ಡಿಸ್ಟರ್ಬ್ ಆಗ್ತಿತ್ತು. ಅದ್ರ ಸಲುವಾಗಿ ಮಾಡ್ಬೇಕಂತ ವಿಚಾರ ಮಾಡಿದ್ದು. ನಮ್ಮಲ್ಲಿ ಸಂಜೆಯವರು ಸ್ವಲ್ಪ ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟು ಎಲ್ಲ ಗೆಳೆಯರಿಗೆ ಹೇಳಿ ಮಾಡಿಸಿದ್ದು ಸ್ವಲ್ಪ ಎಲ್ಲರಿಗೂ ಖುಷಿಯಾಗಿದೆ. ಮುಂದೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೇಕಂತ ನಮ್ಮ ಆಸೆ ಇದೆ. ಮುಂದೆ ಏನಿಲ್ಲ, ಇನ್ನೂ ವೀರಭದ್ರೇಶ್ವರ ನಮಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಯಾವುದೋ ಒಂದು ದೊಡ್ಡ ಪ್ರಮಾಣ ಏನೋ ಒಂದು ನಮ್ಮ ಆಸೆ ಅಂತ ಕಲ್ಯಾಣ ಮಂಟಪ ಮಾಡ್ಬೇಕಂತಿದೆ ದೊಡ್ಡದು. ಅದರ ದೇವರ ಆಶೀರ್ವಾದ ಮಾಡೋದಂದ್ರೆ ಎಲ್ಲ ಬ್ಯಾಚಿನವ್ರು ಕಲ್ತು ಕೈ ಹಚ್ಚಿ ಮಾಡಿ ಒಂದು ಒಳ್ಳೇದು ಮಾಡ್ಬೇಕಂತ ನಂದಷ್ಟೇ. ವೀರಭದ್ರೇಶ್ವರ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಧನ್ಯವಾದ. ಈ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಜಂಟ್ಪಳ್ಳಿ, ರೇವಣ್ ಸಿದ್ದಪ್ಪ ದಬ್ಬ, ವೈಜ್ನಾಥ್ ಬಿ ದಾದಿ, ಮಲ್ಲಿಕಾರ್ಜುನ್ ವಾಲಿಕಾರ್, ಶ್ರೀನಿವಾಸ್ ರಾಗಂ, ನಾಗ್ ಶೆಟ್ಟಿ ಎಲ್ಲಿ, ಶರಣಪ್ಪ ಹಗ್ಲಿ, ಶರಣ್ ಬಸಪ್ಪ ಪಡ್ಶೆಟ್ಟಿ, ಸಂಜೀವ್ ಕುಮಾರ್ ಗಾಂಜ್ಗಿ, ಗೋಪಾಲ್ ಮೈತ್ರಿ, ಚಂದ್ರಶೇಖರ್ ಗಗನ್ಪಳ್ಳಿ, ರಾಮ್ ತೀರ್ಥ್ ಹಾಜರಿದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ.